ನಮಸ್ತೆ ವೀಕ್ಷಕ ಬಂಧುಗಳೇ, ಸಂರಕ್ಷಣೆ ಮಾಡಿದಂಥ ವಿಡಿಯೋ ನೋಡಿದ್ರಲ್ಲ, ಅದು ಮುತ್ತಿಗೆ ಗ್ರಾಮದಲ್ಲಿ ಒಂದು ಹಳೆ ಒಂದು ಮಿಷಿನ್ ರೂಮಲ್ಲಿ ಸೇರ್ಕೊಂಡಿದ್ದಿತ್ತು. ಇದೇ ಹಾವು. ಇದನ್ನು ನಾವು ಕನ್ನಡದಲ್ಲಿ ಪಟ್ಟೆ ಶೀಘ್ರಗಾಮಿ ಹಾವು ಅಂತ ಕರಿತೀವಿ. ಈ ಥರ ಅಡ್ಡಿಗೆರೆ ಇರ್ತದೆ. ಇದರಲ್ಲೂ ಪ್ಯಾಟರ್ನ್ ನೋಡಿ ಕಟ್ಟಾವು ಅಂತ ತಪ್ಪಾಗಿ ತಿಳ್ಕೊಂಡ್ಬಿಡ್ತಾರೆ ಇದನ್ನು. ಬಟ್ ಇದು ಅರ್ಧ ಭಾಗದಷ್ಟು ನಾಗರಾವಿನ ಥರನೇ ಇರ್ತದೆ. ಸೊ ನೋಡಿ, ಈ ಬಾಲ ನೋಡಿ, ಸೇಮ್ ನಾಗರಾವಿನ ಥರನೇ ಐತೆ. ಬಟ್ ಇದು ವಿಷರಹಿತ ಪಟ್ಟೆ ಶೀಘ್ರಗಾಮಿ ಹಾವು ಅಂತ ಕರೆಯುವಂಥದ್ದು. ಬಟ್ ಇದು ಇಂಗ್ಲೀಷಲ್ಲಿ ಬ್ಯಾಂಡೆಡ್ ರೇಸರ್ ಅಂತ ಕರಿತೀವಿ ನಾವು ಇದನ್ನು. ಬ್ಯಾಂಡೆಡ್ ರೇಸರ್ ಸ್ನೇಕ್ ಅಂತ. ಇದರಲ್ಲಿ ವಿಷ ಕೂಡ ಇರಲ್ಲ ನೋಡಿ, ಈ ಥರ ಇರ್ತದೆ. ಪ್ಯಾಟರ್ನ್ ಅರ್ಧ ಭಾಗ ಮಾತ್ರ ಇದು ಅರ್ಧ ಪಟ್ಟೆ 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 ಇರ್ತದೆ. ಇನ್ನು ಮುಕ್ಕಾಲು ಭಾಗ ಪೂರ್ತಿ ಪಟ್ಟೆ ಇರ್ತದೆ. ಬಾಲದ ಹತ್ರ ಏನಿರಲ್ಲ ಇದಕ್ಕೆ, ಸಾದಾ ಹೋಗುವಂತ ಇರಲ್ಲ ನೋಡಿ. ಇದು ಪಟ್ಟೆ ಶೀಘ್ರಗಾಮಿ ಹಾವು, ಬ್ಯಾಂಡೆಡ್ ರೇಸರ್ ಅಂತ ಇದನ್ನು ಕರೆಯುವಂಥದ್ದು. ಈ ಬಾಲ ಪೂರ್ತಿ ಎಲ್ಲ ನಾಗರಾವಿನ ಥರನೇ ಇರ್ತದೆ ಸೇಮ್ ಹೀಗೆ. ಇನ್ನು ಅರ್ಧದ ಭಾಗ ಮಾತ್ರ ಕಟ್ಟು ಅಂದರೆ ಹಡ್ಡಗೆರೆ. ಇದು ಬಂದು ಹರಿಣಿ ಅಂತ ಕರಿತೀವಿ. ಇದರ ಆಹಾರ ಹರಿಣಿ, ಸಣ್ಣ ಪುಟ್ಟ ಇಲಿಗಳು. ಹರಿಣಿ ಅಂದರೆ ಹಾವರಾಣಿ ಅಂತಲೂ ಕೂಡ ಕರಿತೀವಿ. ಕಾಮನ್ ಲಿಜಾರ್ಡ್ ಅಂದ್ಬಿಟ್ಟು ಅವು ಮತ್ತು ಹಲ್ಲಿಗಳು, ಸಣ್ಣ ಪುಟ್ಟ ಇಲಿಗಳನ್ನ ತಿಂದು ಜೀವಿಸುವಂಥ ಹಾವು ಇದು. ಇದು ರಾತ್ರಿ ವೇಳೆ ಸಂಚಾರಿ, ಮುಂಜಾನೆ ತುಂಬ ಆಕ್ಟಿವ್ ಇರ್ತವೆ. ಇದು ತುಂಬ ಅಪರೂಪ ಆಗಿಬಿಟ್ಟಿದೆ ಈಗ ನಮ್ಮ ಕಡೆ. ಕಾಣ್ತಾ ಇದೆಯಾ? ರಿಲೀಸ್ ಮಾಡ್ತಾಯಿದ್ದೀನಿ ಈ ಹಾವನ್ನ. ಹೋಗಂತ ಈಗ ನೋಡಿದ್ರೆ ವೀಕ್ಷಕರೇ, ಈ ಒಂದು ಈ ವಿಡಿಯೋ ಇಷ್ಟ ಆದರೆ ಮತ್ತೇನಾದರೂ ಈ ವಿಡಿಯೋ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಧನ್ಯವಾದಗಳು.